ಇಷ್ಟಕ್ಕೆಲ್ಲ ಕಾರಣ ಯಾರು ಯಾರು ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಇದೆಯಲ್ಲ, ಇದನ್ನ ಜನ ನಂಬಿರೋದೇ ತಪ್ಪ ಹಾಗಾದ್ರೆ ಅಂತ. ಗೃಹಲಕ್ಷ್ಮಿಯರ ಈ ಯೋಜನೆ ಕೆಲವು ತಿಂಗಳಿಂದ ಮಹಿಳೆಯರ ಖಾತೆಗೆ ಜಮೆ ಆಗದ ಗೃಹಲಕ್ಷ್ಮಿ ಹಣ ಮಹಿಳಾ ಮತ್ತು ಮಕ್ಕಳಾಭಿವೃದ್ಧಿ ಇಲಾಖೆ ವಿರುದ್ಧ ಈಗ ಮಹಿಳಾ ಮಣಿಗಳು ಸಿಡಿದೆದ್ದಿದ್ದಾರೆ. ಹಣ ಜಮಾವಣೆ ಆಗದ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಮಹಿಳೆಯರು ಈಗ ಕೆಂಡಾಮಂಡಲರಾಗ್ಬಿಟ್ಟಿದ್ದಾರೆ. ಮಹಿಳೆಯರ ದಿನನಿತ್ಯದ ಖರ್ಚಿಗೆ ಇದೊಂದೇ ಆಸರೆ. ಆದರೆ ಮಹಿಳೆಯರ ಮೂಲ ಆಸರೆಗೆ ತಣ್ಣೀರು ಎರಚಿರತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಗೃಹಲಕ್ಷ್ಮಿಯರ ಖಾತೆಗೆ ಜಮಾವಣೆ ಆಗದ ಗೃಹಲಕ್ಷ್ಮಿ ಹಣ. ಎಸ್, ನಾನು ಆಗ್ಲೇ ಹೇಳ್ತಾ ಇದ್ದೆ, 2 ತಿಂಗಳಿನಿಂದ ಅಂದ್ರೆ ಡಿಸೆಂಬರ್ ಹಾಗೂ ಜನವರಿ ಹಣ ಜಮೆ ಆಗಲಿಲ್ಲ, ಯಾರ ಅಕೌಂಟ್ಗೂ ಕೂಡ ಬರಲಿಲ್ಲ. ಈಗ ಅದನ್ನೇ ನಂಬಿ ಜೀವನ ಮಾಡ್ತಿರ್ತಕ್ಕಂಥ ಮಹಿಳೆಯರು ಈಗ ಈ ಒಂದು ವಿಚಾರಕ್ಕೆ ಸಾಕಷ್ಟು ಬೇಸರ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ಸದನದಲ್ಲೂ ಕೂಡ ವಿಪಕ್ಷಗಳು ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಗೆ ಯಾವಾಗ ಮಾಡ್ತೀರಿ ಅಂತ ಕೇಳಿದಕ್ಕೆ ಶೀಘ್ರದಲ್ಲೇ ಅಂತ ಹೇಳಿ ಅಲ್ಲಿಂದ ಜಾರ್ಕೊಂಡಿದ್ದಾರೆ. 26 ಕಂತುಗಳು ಬಿಡುಗಡೆ ಆಗಿದೆ ಅನ್ನೋದನ್ನ ಸರ್ಕಾರ ಸಾಧನೆಯಂತೆ ಹೇಳ್ತಾ ಇದೆ. ಆದರೆ 2 ತಿಂಗಳ ವಿಳಂಬವೇ ಜನರ ಮನಸ್ಸಲ್ಲಿ ಅನುಮಾನ ಮೂಡಿಸಿದೆ. ಮುಂದಿನ ತಿಂಗಳು ಮತ್ತೆ ಇದೇ ಪರಿಸ್ಥಿತಿ ಆಗಲ್ಲ ಅಂತ ಯಾರು ಖಚಿತಪಡಿಸ್ತಾರೆ? ಇದೇ ರೀತಿ ಆಗಲ್ಲ ಅಂತ ಯಾರು ಹೇಳ್ತಾರೆ? ಕೆಲವರು ಈ ಹಣದ ಮೇಲೆ ಅವಲಂಬಿತರಾಗಿ ವೈದ್ಯಕೀಯ ಚಿಕಿತ್ಸೆಯನ್ನ ಮುಂದೂಡಿದ್ದಾರೆ. ಕೆಲವರು ಮಕ್ಕಳ ಫೀಸ್ ಕಟ್ಟೋದಕ್ಕೆ ಕಾಯ್ತಾ ಇದ್ದಾರೆ. ಹಣ ಬಾರದಿದ್ರೆ ಮಕ್ಕಳ ವಿದ್ಯಾಭ್ಯಾಸವೇ ಅಡಚಣೆಗೆ ಸಿಕ್ಕಾಕೊಳ್ಳುತ್ತೆ, ನಮಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದ ಈ ಒಂದು ಮೌನವೇ ಈಗ ದೊಡ್ಡ ಪ್ರಶ್ನೆಯಾಗಿದೆ. ಸ್ಪಷ್ಟ ಮಾಹಿತಿ ಇಲ್ಲ, ಜಿಲ್ಲಾವಾರು ಮಾಹಿತಿ ಇಲ್ಲ, ತಾಂತ್ರಿಕ ದೋಷ ಪರಿಹಾರ ವೇಳಾಪಟ್ಟಿ ಇಲ್ಲ, ಪಾರದರ್ಶಕತೆ ಎಲ್ಲಿದೆ? ಹಾಗಾದ್ರೆ ಟ್ರಾನ್ಸ್ಪರೆನ್ಸಿ ಎಲ್ಲಿದೆ? ಗ್ಯಾರಂಟಿ ಯೋಜನೆಗಳು ಸರ್ಕಾರದ ರಾಜಕೀಯ ಭವಿಷ್ಯಕ್ಕೂ ಸಂಬಂಧಪಟ್ಟಿದೆ. ಜನರ ವಿಶ್ವಾಸ ಕಳೆದುಕೊಂಡ್ರೆ ಅದನ್ನ ವಾಪಸ್ ಪಡ್ಕೊಳ್ಳೋದಿದೆಯಲ್ಲ, ಅಷ್ಟು ಸುಲಭ ಅಲ್ಲ. ಎಲ್ಲೋ ಒಂದ್ ಕಡೆ ಜನ ಮೋಸ ಹೋಗಿರ್ಬೋದು. ನಿಮ್ಮ ಮಾತನ್ನ ಕೇಳಿ, ನಿಮ್ಮ ಭರವಸೆಯನ್ನ ಕೇಳಿ ಜನ ಎಲ್ಲೋ ಒಂದ್ ಕಡೆ ಮೋಸ ಹೋಗಿರ್ಬೋದು. ಮತ್ತೆ ಮೋಸ ಹೋಗ್ತಾರೆ ಅಂತ ಅನ್ಕೋಬೇಡಿ. ನೀವು ಏನು ಘೋಷಣೆ ಮಾಡಿದ್ದೀರೋ ಅದನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸಿದ್ರೆ ವಾವ್, ಸೂಪರ್, ಎಂತಹ ಸರ್ಕಾರ, ಸರ್ಕಾರ ಅಂದ್ರೆ ಹೀಗಿರ್ಬೇಕಪ್ಪ ಅಂತ ಜನ ಹೊಗಳ್ತಾ ಇದ್ರು. ಈಗ ಏನ್ ಮಾಡ್ತಾ ಇದಾರೆ? ಪ್ರತಿ ಮನೆಯಲ್ಲೂ ಹೋಗಿ ಕೇಳಿ, ಈ ಸರ್ಕಾರ ಬೇಡವೇ ಬೇಡಪ್ಪ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದನ್ನೆಲ್ಲ ಮಾಡ್ಕೊಂಡಿರೋದು ನೀವುಗಳು. ನೀವು ಕರೆಕ್ಟ್ ಆಗಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ರೆ ಈ ರೀತಿ ಪರಿಸ್ಥಿತಿ ಎದುರಾಗ್ತಾ ಇರಲಿಲ್ಲ. ಪ್ರತಿದಿನ ನಾವು ಸ್ಟೋರಿ ಮಾಡುವಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಈಗ ಮಹಿಳೆಯರ ಆಕ್ರೋಶ ಹೆಚ್ಚಾಗ್ತಾ ಇದೆ. ನಮಗೆ ರಾಜಕೀಯ ಬೇಡ, ನಮ್ಮ ಹಕ್ಕು ಬೇಕು ಅಂತ ಘೋಷಣೆ ಕೇಳಿ ಬರ್ತಾ ಇದೆ. ಈ ಯೋಜನೆ ಹಕ್ಕು ದಾನ ಅಲ್ಲ ಅನ್ನೋದು ಅವರ ಮಾತು. ಸರ್ಕಾರ ತಕ್ಷಣ ಬಾಕಿ ಕಂತು ಬಿಡುಗಡೆ ಮಾಡಬೇಕು, ಸ್ಪಷ್ಟ ದಿನಾಂಕವನ್ನ ಘೋಷಿಸಬೇಕು. ಇಲ್ದಿದ್ರೆ ಈ ವಿಷಯ ದೊಡ್ಡ ಪ್ರತಿಭಟನೆಗೆ ಕಾರಣ ಆಗುತ್ತೆ, ದೊಡ್ಡ ಹೋರಾಟ ಮಾಡಬೇಕಾಗತ್ತೆ ಅಂತ ಜನ ಹೇಳ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಮಹಿಳಾ ಸಬಲೀಕರಣದ ಸಂಕೇತ ಆಗಬೇಕು. ಆದ್ರೆ ವಿಳಂಬದಿಂದ ಅದು ಮಹಿಳೆಯರ ನಿರಾಶೆಯ ಸಂಕೇತ ಆಗ್ತಾ ಇದೆ. ಹಣಕಾಸಿನ ನಿರ್ವಹಣೆ ಹಾಗಾದ್ರೆ ಸರಿ ಇಲ್ವಾ? ಅಥವಾ ಯೋಜನೆ ನಿರ್ವಹಣೆಯಲ್ಲಿ ಏನಾದರೂ ದೋಷ ಇದೆಯಾ? ಇದನ್ನ ಯಾರು ಹೇಳಬೇಕು? ಸರ್ಕಾರ ಹೇಳಬೇಕು. ಏನಾದರೂ ಒಂದು ಕರೆಕ್ಟ್ ಆಗಿ ಹೇಳಬೇಕಲ್ಲ ಜನಗಳಿಗೆ. ಕರೆಕ್ಟ್ ಆಗಿ ಹೇಳಿದ್ರೆ ಅವರು ಅರ್ಥ ಮಾಡ್ಕೊಳ್ತಾರೆ ಏನು ದೋಷ ಇದೆ. 2 ತಿಂಗಳು ಏನೋ
ಹಣ ಬರೋದು ವಿಳಂಬ ಆಗಿದೆ, ಇದಕ್ಕೆ ಕಾರಣ ಏನು ಅಂತ ಈಗ ಸರ್ಕಾರ ತಾನೇ ಹೇಳಬೇಕು. ಅವರೇ ತಾನೇ ಘೋಷಣೆ ಮಾಡಿರೋದು. ಸರ್ಕಾರದ ಪ್ರತಿಷ್ಠೆಗೆ ಧಕ್ಕೆ ಆಗಿದೆ. ಗ್ಯಾರಂಟಿ ಪದದ ಗೌರವ ಉಳಿಸಬೇಕಾದ್ರೆ ಇದಕ್ಕೆ ಸರಿಯಾದ ರೀತಿಯಲ್ಲಿ ಕ್ರಮ ಆಗಬೇಕು. ಮಹಿಳೆಯರು ಹೀಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮ್ಮ ಹಣ ಯಾವಾಗ ಕೊಡ್ತೀರಾ ಸ್ವಾಮಿ, ನಮ್ಮ ಹಣ ಯಾವಾಗ ಕೊಡ್ತೀರಾ? ಕೇವಲ ಘೋಷಣೆಗಳಿಂದ ಒಂದು ಮನೆ ನಡೆಯಲ್ಲ. ಪ್ರತಿಯೊಂದು ಮನೆಗೂ ಕೂಡ ಜೀವನಾಂಶಕ್ಕೆ ಹಣ ಬೇಕು. ಎಲ್ಲೋ ಒಂದ್ ಕಡೆ ಬಡವರಿಗೆ ಸರ್ಕಾರ ಹೇಳಿರ್ತಕ್ಕಂಥ ಒಂದು ಘೋಷಣೆ, ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಿರ್ತಕ್ಕಂಥ ಹಲವಾರು ಜನ, ಅವರಿಗೆಲ್ಲ ಏನು ಉತ್ತರ ಕೊಡ್ತೀರಿ?